ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ಇವತ್ತಿನ ದಿನ ನಾವು ಇನ್ನೂ ಒಂದು SCA ಲ್ಯಾಬ್ನ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದಪ್ಪ ಅದು ಅಂತಂದರೆ ಯೂಸಿಂಗ್ ದ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಪ್ಲಾಟ್ ಲೀಫ್ ಗ್ರಾಫ್ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಒಂದು ಲೀಫ್ ಗ್ರಾಫ್ನ ಪ್ಲಾಟ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ನಮ್ಗೆ ಏನು ಬೇಕಪ್ಪ ಅಂತಂದರೆ ಇದರಿಂದ ನಮ್ಗೇನು ಉಪಯೋಗ ಅಂತ ಅಟ್ ದ ಎಂಡ್ ಆಫ್ ದಿ ನಾನು ಎಕ್ಸ್ಪೆರಿಮೆಂಟಲ್ಲಿ ಹೇಳ್ತೀನಿ. ಫಸ್ಟ್ ಇದಕ್ಕೆ ಬೇಕಾಗಿರುವಂತಹ ಏನು ಅಂತ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಏನು ಬೇಕಪ್ಪ ಅಂತಂದರೆ ಫಸ್ಟ್ ನಮ್ಗೆ ಒಂದು 30 ಸ್ಟೂಡೆಂಟ್ಸ್ನ ಬೇಕು. ಸೊ ಅದನ್ನು ಕ್ಯಾಂಡಿಡೇಟ್ಸ್ ಮಾಡ್ಕೊಂಡು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಆಯ್ತಾ ಯಾವ ಥರ ಮಾಡ್ಕೊಳೋದು ಅಂತೇಳಿ. ಕ್ಯಾಂಡಿಡೇಟ್ ನಂಬರ್ 1 ಓಕೆನಾ. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಹೆಂಗೇನೆ ಕ್ಯಾಂಡಿಡೇಟ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ, ಎರಡನೇದಕ್ಕೆ ಪೇಸ್ಟ್ ಮಾಡಿ. ಓಕೆ, ಮತ್ತೆ ಅದೇ ಥರ ಮೂರನೇದಕ್ಕೆ ಪೇಸ್ಟ್ ಮಾಡಿ. ಎರಡನೇದು ನಂಬರ್ನ ಚೇಂಜ್ ಮಾಡಿ 2 ಅಂತ, ಮೂರನೇದು ನಂಬರ್ ಚೇಂಜ್ ಮಾಡಿ 3 ಅಂತ. ಸೊ ಈಗ ಮೂರನ್ನು ಸೆಲೆಕ್ಟ್ ಮಾಡಿ, ಈಗೇನು ಮಾಡಿ ಕೆಳಗಡೆ ಹೋಗು ಡ್ರ್ಯಾಗ್ ಮಾಡಿ. ಸೊ ಐ ಗಾಟ್ ದ ಕ್ಯಾಂಡಿಡೇಟ್ 30 ಕ್ಯಾಂಡಿಡೇಟ್ಸ್ ಓಕೆನಾ. ಓಕೆ, ಸೂಪರ್. ಈಗ ನನಗೇನು ಬೇಕು, ಒಂದು ರ್ಯಾಂಡಮ್ ಆಗಿರೋ ನಂಬರ್ಸ್ ಬೇಕು. ಫಾರ್ ಎಕ್ಸಾಂಪಲ್ 1 to 100 ನಾನು ಕ್ರಿಯೇಟ್ ಮಾಡ್ತೀನಿ. ಎಷ್ಟು ಮಾಡ್ತೀನಿ? 1 ರಿಂದ 100 ಬಂದಿರೋಂಥ ಮಾರ್ಕ್ಸ್. ನಿಮಗೆಲ್ಲ ಗೊತ್ತೇ ಇದೆ ರ್ಯಾಂಡಮ್ ನಂಬರ್ಸ್ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಫಸ್ಟ್ ಸ್ಟಾರ್ಟ್ ವಿತ್ ದ ಈಕ್ವಲ್ ಸೈನ್, RA80 ಹೊಡೆದ ತಕ್ಷಣ ನಿಮಗೆ ಬರುತ್ತೆ ರ್ಯಾಂಡ್ ಬಿಟ್ವೀನ್ ಅಂತೇಳಿ. ಡಬಲ್ ಕ್ಲಿಕ್ ಮಾಡಿ. ಸೊ 1 ರಿಂದ ನನಗೆ ಬೇಕಾಗಿರೋದಿಷ್ಟು 100 ಮಾರ್ಕ್ಸ್ ಬೇಕಾಗಿರುವಂಥದ್ದು ರ್ಯಾಂಡಮ್ ನಂಬರ್ ಜನರೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು 7 ಅಂತ ಬಂದಿದೆ, ಅದನ್ನು ನಾನು ಡ್ರ್ಯಾಗ್ ಮಾಡ್ತೀನಿ. ಸೊ ಡ್ರ್ಯಾಗ್ ಮಾಡಿದಾಗ ಏನಾಯಿತು, ನಿಮಗೆ ರ್ಯಾಂಡಮ್ ಆಗಿ ಮಾರ್ಕ್ಸ್ ಜನರೇಟ್ ಆಯಿತು. ಯಾವ ಥರ ಅಂತಂದರೆ ನೋಡಿ, 99 ಇದೆ ಮತ್ತು ಮಿನಿಮಮ್ ಎಷ್ಟೋ ಇರುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವೇನು ಮಾಡೋಣ. ಸೊ ಐ ವಿಲ್ ಕ್ಯಾಲ್ಕುಲೇಟ್ ದ ಮಿನಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ಈಕ್ವಲ್ಸ್ ಹೊಡಿಬೇಕು. ಸೊ ಸೆಲೆಕ್ಟ್ ದ ಡೇಟಾ ರೇಂಜ್ ಸೆಲೆಕ್ಟ್ ಮಾಡಿಕೊಂಡೆ, ಅಲ್ಲಿ ನಿಮಗೆ ಎಂಟರ್ ಹೊಡಿಬೇಕು. ಸೊ ಸಾರಿ, ಇದಕ್ಕೇನು ಮಾಡಬೇಕಪ್ಪ ಅಂದರೆ ಈಕ್ವಲ್ಸ್ ಹೊಡೆದು ಮತ್ತೆ ಮಿನಿಮಮ್ ಅಂತ ಡಬಲ್ ಟಿಕ್ ಮಾಡಿ ಓಪನ್ ಆಗಿದಾಗ ಅವಾಗ ರೇಂಜ್ನ ಸೆಲೆಕ್ಟ್ ಮಾಡಿ. ರೇಂಜ್ ಸೆಲೆಕ್ಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಕ್ಲೋಸ್ ಮಾಡಿ, ಕ್ಲೋಸ್ ದ ರೇಂಜ್, ಎಂಟರ್. ಸೊ ಐ ಗಾಟ್ ದ ಮಿನಿಮಮ್ ವ್ಯಾಲ್ಯೂ. ಅದೇ ರೀತಿ ನಾನು ಮಾಡ್ತೀನಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೂಡ ಮಾಡ್ತೀನಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ. So maximum value, let me take this one point around. Okay, put maximum. Okay, ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು. ಅದು ಕೂಡ ಏನು ಮಾಡಬೇಕು, ಈಕ್ವಲ್ಸ್ ಹೊಡಿಬೇಕು, MEX ಅಂತ ಟೈಪ್ ಮಾಡಬೇಕು. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸೊ ರೇಂಜ್ನ ಸೆಲೆಕ್ಟ್ ಮಾಡಿ. ಸೊ ದೆನ್ ಕ್ಲೋಸ್ ದ ಬ್ರಾಕೆಟ್ ಆ್ಯಂಡ್ ಎಂಟರ್. ಸೊ ನನಗೀಗ ಮಿನಿಮಮ್ ವ್ಯಾಲ್ಯೂ ಎಷ್ಟು ಅಂತ ಬಂದಿದೆ, 3 ಅಂತ ಬಂದಿದೆ. ಮ್ಯಾಕ್ಸಿಮಮ್ ಎಷ್ಟು ಬಂದಿದೆ, 96 ಅಂತ ಬಂದಿದೆ. ಸೊ ಇದನ್ನ ಒಂದು ಕಡೆ ಇಟ್ಕೊಂಡು ನಾನೇನು ಮಾಡ್ತೀನಿ ಈಗ ಅಂತಂದರೆ, ನಾನೀಗ ಒಂದು ಸ್ಟೆಮ್ ಮತ್ತು ಲೀಫ್ನ ಕ್ರಿಯೇಟ್ ಮಾಡ್ತೀನಿ. ಅದು ವೆರಿ ಸಿಂಪಲ್, ಜಸ್ಟ್ ಟೈಪ್ ಮಾಡ್ಕೊಳ್ಳಿ. ಒಂದು ಕಡೆ ಸ್ಟೆಮ್ ಅಂತ, ಇನ್ನೊಂದು ಕಡೆ ಲೀಫ್ ಅಂತ. ಓಕೆನಾ. ಸೊ ಲೀಫ್ ಅಂತ ಮಾಡಿಕೊಂಡೆ. ಈಗ ಇದನ್ನ ಒಂದು ಸೆಲೆಕ್ಟ್ ಮಾಡಿಕೊಂಡು ಸ್ಟೆಮ್ ಹತ್ರ ಒಂದು ರೈಟ್ ಸೈಡ್ಗೆ ನೀವೇನು ಮಾಡಿ ಒಂದು ಬಾರ್ಡರ್ನ ಹಾಕ್ಕೊಳ್ಳಿ. ಓಕೆ, ಐ ಗಾಟ್ ದಿಸ್ ಒನ್. ಇಲ್ಲೇನು ಮಾಡಿ, ಸ್ಟಾರ್ಟ್ ವಿತ್ 0 ಸ್ಟಾರ್ಟ್ ಮಾಡಿ. 0 1 2 3 ಈ ಥರ ನಂಬರ್ ಮಾಡಿಕೊಂಡು, ಸೊ ಇದನ್ನ ಒಂದು 10ವರೆಗೂ ತಗೊಳ್ಳಿ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಐ ವಿಲ್ ಟೇಕ್ ಅಪ್ ಟು 10. ಓಕೆ, ಐ ಗಾಟ್ ದಿಸ್ ನಂಬರ್ಸ್. ಬ್ಯೂಟಿಫುಲ್. ಓಕೆ, ಗುಡ್, ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಈಗ ನನಗೆ ಬಲಗಡೆ ಬೇಕಾಗಿರುವಂಥ ಆ ವ್ಯಾಲ್ಯೂಸ್ನ ತಗೊಳೋದೇ ಈ ಎಕ್ಸ್ಪೆರಿಮೆಂಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇರುವಂಥ ಕೆಲಸ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಒಬ್ಟೈನ್ ಮಾಡೋದಪ್ಪ ಅಂತಂದರೆ, ನನಗೆ ಇಲ್ಲಿ ಬೇಕಾಗಿರೋ ಲಾಜಿಕ್ ಇಷ್ಟೇನೆ, ವೆರಿ ಸಿಂಪಲ್ ಲಾಜಿಕ್. ನೋಡಿ, ಎಕ್ಸ್ಪೆರಿಮೆಂಟ್ ಡೈರೆಕ್ಟಾಗಿ ಟೈಪ್ ಮಾಡ್ತಂದ್ರೆ ನೀವು ಮಾಡ್ಬೋದು, ತೊಂದರೆ ಇಲ್ಲ. ಅಂದರೆ ಇದ್ರಲ್ಲಿ ಸ್ವಲ್ಪ ಹುಡುಕ್ಬೇಕಾಗತ್ತೆ ಎಷ್ಟಿದಾವೆ ಅಂತ ಹೇಳ್ಬಿಟ್ಟು. ಯಾವ ಥರ ಅಂತಂದರೆ ನೋಡಿ, ಈ ಇರುವಂಥದ್ರಲ್ಲಿ ನಿಮಗೆಲ್ಲ ಇಲ್ಲಿ 2 ಡಿಜಿಟ್ ನಂಬರ್ಸ್ ಇದ್ದಾವೆ, ಮತ್ತು ಸಿಂಗಲ್ ಡಿಜಿಟ್ ನಂಬರ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ 6 ಅಂತ ಇದೆ, ಅಥವಾ ಇಲ್ಲೊಂದು 6 ಇದೆ, ಇಲ್ಲೊಂದು 5 ಇದೆ. ಅಂದ್ರೆ ಏನಂತ ಅರ್ಥ ಇದೆಲ್ಲ 06 05 05 ಅಂತ ಅರ್ಥ. ಕರೆಕ್ಟಾ? ಇಲ್ಲಿ 05 ಇದೆ ಅಂತಂದ್ರೆ ಇಲ್ಲಿ 0, ದಿಸ್ ಈಸ್ ವಾಟ್ ಇಟ್ ಇಂಡಿಕೇಟ್ಸ್ ದ ಯೂನಿಟ್ ಪ್ಲೇಸ್ ಅಂತ ಇಟ್ಕೊಳ್ಳಿ. ಈ ಲೀಫ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ 10th ಪ್ಲೇಸ್ನ ಇಂಡಿಕೇಟ್ ಮಾಡುತ್ತೆ. 10th ಡಿಜಿಟ್ ಅಂದ್ರೆ ಬಿಡಿ 10 100. ಸೊ ಕನ್ನಡ ಮೀಡಿಯಂ ಅಲ್ಲಿ ನಾವು ಬಿಡಿ 10 100 ಅಂತ ಹೇಳ್ತೀರಿ. ಇಲ್ಲಿ ಏನಂತಂದ್ರೆ ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್ ಅಂತ ಹೇಳ್ತೀರಿ. ನನಗಿದೆ ಇಲ್ಲಿರುವಂಥದ್ದು ಯಾವುದು ಯೂನಿಟ್ ಪ್ಲೇಸ್ ಆದ್ರೆ, ಈ ಲೀಫ್ ಅಲ್ಲಿ ಇಂಡಿಕೇಟ್ ಆಗಬೇಕಾಗಿರುವಂಥದ್ದು ಯಾವ್ದಪ್ಪ ಅಂದ್ರೆ 10th ಪ್ಲೇಸ್ ನನಗೆ ಇಂಡಿಕೇಟ್ ಆಗಬೇಕು, 10ನೇ ಭಾಗ. ಅಂದ್ರೆ ಈಗ ನನಗೆ 06 ಅಂದ್ರೆ ಇಲ್ಲಿ 06 ಅಂತ ಬರುತ್ತೆ ಅಲ್ವಾ, ಇಲ್ಲಿ 6 ಬರಬೇಕು. 26 ಅಂದ್ರೆ ಏನಾಯ್ತು, ಇಲ್ಲಿ 2 ಇದೆ, ಪಕ್ಕದಲ್ಲಿ 6 ಬರುತ್ತೆ. ಅದೇ ತರ 56 ಇದೆ, 56 ಏನಾಯ್ತು, ಇಲ್ಲಿ 5 ಇದೆ, ಪಕ್ಕದಲ್ಲಿ ಬರಬೇಕು, 6 ಬರಬೇಕು.
ಸೊ ಈ ತರ ನನಗೆ ಏನಾಗಬೇಕು, ಆ 0 ಇಂದ ಬಲಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ ನನಗೆ ಎಂಟ್ರಿ ಆಗಬೇಕು. ಆ ಎಂಟ್ರಿ ಆಗಕ್ಕೆ ವಿ ಹ್ಯಾವ್ ಒನ್ ಫಾರ್ಮುಲಾ. ಸೊ ಇಲ್ಲಿ ಈಕ್ವಲ್ ಹೊಡೆದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ವಿತ್ ರಿಪೀಟ್ ಪ್ರೋಗ್ರಾಮ್. ಓಕೆ, ರಿಪೀಟ್ ಪ್ರೋಗ್ರಾಮ್ ಏನಕ್ಕೆ ಸರ್ ಅಂತ ಕೇಳಿದ್ರೆ ಇಟ್ ಇಸ್ ವೆರಿ ಸಿಂಪಲ್. ಇದು ರಿಪೀಟ್ ಆಗಬೇಕು. ಹೆಂಗ್ ರಿಪೀಟ್ ಆಗಬೇಕು ಅಂತಂದ್ರೆ ಫಸ್ಟ್ ನಮಗೆ 0 ಇದ್ರೆ 0ನ ಹುಡುಕ್ಬೇಕದು, ಅದು ಹೇಳ್ತೀನಿ. ಓಕೆ, ಅದು 0 ಇದ್ರೆ 0 ಹುಡುಕ್ಬೇಕಾಗುತ್ತೆ. ಆಮೇಲೆ ಸ್ಟಾರ್ಟ್ ವಿತ್ ಡಬಲ್ ಕೊಟೇಶನ್, 0 ಇಂದ ಸ್ಟಾರ್ಟ್ ಮಾಡೋಣ, ಡಬಲ್ ಕೊಟೇಶನ್ ಇನ್ ಮಾಡೋಣ, ಕೌಂಟ್ ಇಫ್ ಹೊಡಿಬೇಕು, ಕೌಂಟ್ ಇಫ್. ಓಕೆ, ಕೌಂಟ್ ಇಫ್ ಹೊಡಿಬೇಕು, ಕೌಂಟ್ ಇಫ್ ತಗೊಳ್ಳಿ. ಆಮೇಲೆ ಏನ್ ಮಾಡಿ ಅಂತಂದ್ರೆ ವಿ ಹ್ಯಾವ್ ಟು ಸೆಲೆಕ್ಟ್ ದ ಡೇಟಾ ರೇಂಜ್. ಸೊ ಲೆಟ್ ಮಿ ಸೆಲೆಕ್ಟ್ ದ ಡೇಟಾ ರೇಂಜ್ ಫ್ರಮ್ ಇಯರ್ ಟು ಇಯರ್. ಓಕೆನಾ? ಅಂಡ್ ಐ ವಿಲ್ ಫಿಕ್ಸ್ ದಿಸ್ ಡೇಟಾ ರೇಂಜ್ ಬೈ ಪ್ರೆಸ್ಸಿಂಗ್ F4. ಸೊ F4 ಹೊಡೆದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಡಾಲರ್ ಸಿಂಬಲ್ ಕಾಣಿಸ್ತಾ ಇದೆ, $E $17 $E $46 ಅಂತ. ದಟ್ ಮೀನ್ಸ್ ವಾಟ್, ಈ $E ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿರುವಂತಹ 46 ವರೆಗೂ ನಾನು ಇದನ್ನೇನ್ ಮಾಡಿದೀನಿ, ಫಿಕ್ಸ್ ಮಾಡಿದೀನಿ. ನಾನು ಮಾಡುವಂತಹ ಕೆಲಸನ ಅದು ಎಲ್ಲಿ ಕೌಂಟ್ ಮಾಡ್ಬೇಕಂದ್ರೆ ಇದ್ರೊಳಗಡೆ ಮಾತ್ರ ಕೌಂಟ್ ಮಾಡಬೇಕು ಅಂತ ಅದರ ಮೀನಿಂಗ್. ಓಕೆನಾ? ಅದು ಯಾವ ತರ ಇರ್ಬೇಕಪ್ಪ ಅಂತಂದ್ರೆ, ಸೊ ಇದನ್ನ ಸೆಲೆಕ್ಟ್ ಮಾಡಿದ್ದಾಯ್ತು. ಸೆಲೆಕ್ಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪುಟ್ ಕಾಮ ಅಂಡ್ ಯು ಹ್ಯಾವ್ ಟು ಟೇಕ್ ದ ಕ್ರೈಟೀರಿಯಾ. ಕ್ರೈಟೀರಿಯಾ ಅಂದ್ರೆ ಏನ್ ನಾನು ಮಾಡಬೇಕು. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ಸ್ಟೆಮ್. ಓಕೆ, ಇದಕ್ಕೇನ್ ಮಾಡಿ ಅಂದ್ರೆ ಮಲ್ಟಿಪ್ಲೈ ಬೈ 10. ಓಕೆ, ಅದಕ್ಕೇನ್ ಮಾಡಬೇಕು, 10ನ್ನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ 0 ಮಾಡಬೇಕು. ಸೊ ಪ್ಲಸ್ ಏನ್ ಮಾಡ್ಬೇಕಾಗತ್ತೆ, 0 ಮಾಡ್ಬೇಕಾಗತ್ತೆ. ಇಲ್ಲಿ ಒಂದು ಬ್ರಾಕೆಟ್ ಕ್ಲೋಸ್ ಮಾಡೋಣ, ಮತ್ತೆ ಇನ್ನೊಂದು ಬ್ರಾಕೆಟ್ ಇದೆ, ಅದು ಕ್ಲೋಸ್ ಆಗಬೇಕು. ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ರಿಪೀಟ್ ಅನ್ನೋ ಫಂಕ್ಷನ್ ರಿಪೀಟ್ ಆಗ್ತಾ ಇರಬೇಕು. ಎಲ್ಲಿವರೆಗೂ ರಿಪೀಟ್ ಆಗ್ಬೇಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇರುವಂತಹ ವ್ಯಾಲ್ಯೂ 0 ಆದ್ರೆ ಅದ್ರ ಪಕ್ಕದಲ್ಲಿ ಕೌಂಟ್ ಇಫ್ ಹೆಂಗ್ ಆಗ್ಬೇಕಪ್ಪ ಅಂತಂದ್ರೆ ಈ ಡೇಟಾ ರೇಂಜ್ ಅಲ್ಲಿ ಇರುವಂತಹ ನಂಬರ್ಸ್ ಯಾವ ತರ ಇರಬೇಕು ಅಂತಂದ್ರೆ, ಈ ಸ್ಟೆಮ್ ಅಲ್ಲಿ ಏನಿದೆ, ಈ ಸ್ಟೆಮ್ ವ್ಯಾಲ್ಯೂ ಇದೆ ಅಲ್ವಾ, ಈ ಸ್ಟೆಮ್ ಮಲ್ಟಿಪ್ಲೈ ಬೈ 10. ಫಾರ್ ಎಕ್ಸಾಂಪಲ್ ಇಲ್ಲಿ 0 ಇದೆ, ಮಲ್ಟಿಪ್ಲೈ ಬೈ 10 ಅಂದ್ರೆ ಎಷ್ಟಾಯ್ತು, 10 ಇಂಟು 0 10 ಆಗುತ್ತೆ. ಸಾರಿ 0 ಆಗುತ್ತೆ. ಕರೆಕ್ಟಾ? 10 ಇಂಟು 0 ಎಷ್ಟಾಗುತ್ತೆ, 0 ಆಗುತ್ತೆ. ಅದಕ್ಕೆ 0ನ ಆಡ್ ಮಾಡಬೇಕು. ಅದು ನನಗೆ ಇಲ್ಲಿ ಬರುವಂತಹ ವ್ಯಾಲ್ಯೂ ಆಗಿರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ನಿಮಗೀಗ 6 ಇತ್ತು ಅಂತ ಇಟ್ಕೊಳ್ಳಿ. ಎಲ್ಲಿದೆ, ಇಲ್ಲಿ 6 ಇದೆ ಅಂತ ಇಟ್ಕೊಳ್ಳಿ. 6 ಇಂಟು 10 ಅಂದ್ರೆ ಎಷ್ಟಾಯ್ತು, 60 ಆಯ್ತು. ಪ್ಲಸ್ 0 ಅಂದ್ರೆ ಎಷ್ಟಾಯ್ತು ನಮಗೆ, ಅದು ಪ್ಲಸ್ 6 ಅಂದ್ರೆ ಎಷ್ಟಾಯ್ತು, 66 ಆಯ್ತು. ನೋಡಿ ಇಲ್ಲಿ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಅದನ್ನ ಮತ್ತೆ ನಾನು ಹೇಳ್ತೀನಿ ಯಾವ ತರ ಅಂತ. ಈಗ ನನಗೆ 9 ಇದೆ, ಇಲ್ಲಿ ನೋಡ್ತಾ ಇದ್ರಲ್ಲ ನಂಬರ್ 9 ಇದೆ. ಸೊ 9ನ ಕನ್ಸಿಡರ್ ಮಾಡ್ತೀನಿ. 9 ಇಂಟು 10. ಓಕೆನಾ? ಇಂಟು 10 ಎಷ್ಟಾಯ್ತು, 9 ಇಂಟು 10. ಓಕೆ, ಈಸ್ ಈಕ್ವಲ್ ಟು ಆಗಿದೆ 9 ಇಂಟು 10 ಆಗಿದೆ. ಎಷ್ಟು ಬಂತು, 90 ಬಂತು. ಪ್ಲಸ್ ಇದೇ 90ಗೆ ನಾನೇನಾದ್ರೂ ಪ್ಲಸ್ ಹಾಕ್ಬಿಟ್ಟು 9 ಹಾಕಿದ್ರೆ ಇದು ಆಗ್ತಾ ಇಲ್ಲ. ಓಕೆ ಓಕೆ ಓಕೆ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ಅಂತಂದ್ರೆ ಓಕೆ, ಲೆಟ್ ಮಿ ಟೇಕ್ ದಿಸ್ ಒನ್ ಬ್ಯಾಕ್. ಇದ್ರ ಆದ್ಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಈ ಫಾರ್ಮುಲಾ ತಗೊಂಡ್ಮೇಲೆ ನೋಡಿ, ಈ ಫಾರ್ಮುಲಾ ಇದೆ, ಈ ಫಾರ್ಮುಲಾ ತಗೊಂಡ್ಮೇಲೆ ಪ್ಲಸ್ ಏನ್ ಹಾಕಿ ಅಂದ್ರೆ ಅಂಡ್ ಹಾಕೊಳ್ಳಿ. ಎಲ್ಲಿವರೆಗೂ ರಿಪೀಟ್ ಆಗ್ಬೇಕಪ್ಪ ಈ ಫಾರ್ಮುಲಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವೇನ್ ಪೇಸ್ಟ್ ಇದು ಕಾಪಿ ಮಾಡ್ಕೊಬೇಕಂದ್ರೆ ಈ ರಿಪೀಟ್ ಇಂದ ಹಿಡಿದು ನೋಡಿ, 6 ಇಂದ ಹಿಡಿದು ಎಲ್ಲಿವರೆಗೂ ಅಂತಂದ್ರೆ ಈ ಇರುವಂತಹ ಯಾವುದು ಈ ಅಂಡ್ವರೆಗೂ. ಓಕೆ, ಈ ಅಂಡ್ವರೆಗೂ ಕಾಪಿ ಮಾಡ್ಕೊಂಬಿಡಿ. ಕಾಪಿ ಮಾಡ್ಕೊಂಡು ಏನ್ ಮಾಡಿ ಅಂತಂದ್ರೆ ನೀವು ಪಕ್ಕದಲ್ಲಿ ಒಂದ್ಸತಿ ಪೇಸ್ಟ್ ಮಾಡಿ, ಅಂಡ್ ಬರುತ್ತೆ, ಇನ್ನೊಂದ್ಸತಿ ಪೇಸ್ಟ್ ಮಾಡಿ, ಅಂಡ್ ಬರುತ್ತೆ. ಅಂದ್ರೆ ಇದು 0 ಆಯ್ತು ನೋಡಿ, ಇದು 0 ಆಯ್ತು. ಆಮೇಲೆ 1 2 ನೆಕ್ಸ್ಟ್ ಬರೋದು 3ಗೆ, ನೆಕ್ಸ್ಟ್ ಬರೋದು 4ಗೆ, ನೆಕ್ಸ್ಟ್ ಬರೋದು 5ಗೆ, ನೆಕ್ಸ್ಟ್ ಬರೋದು 6ಗೆ, ನೆಕ್ಸ್ಟ್ ಬರೋದು 7ಗೆ, ನೆಕ್ಸ್ಟ್ ಬರೋದು 8ಗೆ, ನೆಕ್ಸ್ಟ್ ಬರೋದು 9ಗೆ. 9 ವರೆಗೂ ರಿಪೀಟ್ ಆಗ್ಬೇಕು. ಅದಕ್ಕೆ ನಾನು ಅಷ್ಟೇ ಕಾಪಿ ಮಾಡಿದ್ದೀನಿ. ಈಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನಾನು ಏನ್ ಮಾಡ್ತಾ ಹೋಗ್ತೀನಿ, ವ್ಯಾಲ್ಯೂಸ್ ಚೇಂಜ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ನಿಮಗೆ ಈಸಿ ಕೆಲಸ ಮಾಡ್ಕೊಟ್ಟೆ. ಅದನ್ನ ಫುಲ್ ಕಾಪಿ ಮಾಡಿಕೊಂಡು ಒಂದು 9 ಟೈಮ್ಸ್ ಅದನ್ನ ಏನ್ ಮಾಡಬೇಕು, ಪೇಸ್ಟ್ ಮಾಡಬೇಕು. ಯಾಕೆ ಅಂತೀರಾ ನೋಡಿ, ಒಂದ್ಸತಿ 0 ಆಯ್ತು. ಇವಾಗ ಈ ವ್ಯಾಲ್ಯೂನೇ 1 ತಗೋಬೇಕು. ಮತ್ತೆ ಇಲ್ಲಿ 0 ಇರೋ ಹತ್ರ ನೋಡಿ, ಇಲ್ಲಿ 0 ಇರುತ್ತೆ, ಏನ್ ಮಾಡಬೇಕು, 1 ಮಾಡಬೇಕು. ಕರೆಕ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ಇಲ್ಲಿ ನೀವು ಏನ್ ಮಾಡಬೇಕು, 2 ತಗೋಬೇಕು. ಮತ್ತೆ ಇಲ್ಲಿ 0 ಇರುತ್ತೆ, ಏನ್ ಮಾಡಬೇಕು, 2 ಮಾಡಬೇಕು. ಮತ್ತೆ ಇಲ್ಲಿ ಎಷ್ಟು ಮಾಡಬೇಕು, 3 ತಗೋಬೇಕು. ಸೊ ಮತ್ತೆ ಇಲ್ಲಿ 0 ಏನ್ ಮಾಡಬೇಕಾಗತ್ತೆ, 3 ತಗೋಬೇಕಾಗತ್ತೆ.
ಎಗೇನ್ ಎಷ್ಟು ಮಾಡಬೇಕು, 4 ಮಾಡಬೇಕು. ಮತ್ತೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾ ಅಂತೀರಾ, ಯು ಹ್ಯಾವ್ ಟು ಪುಟ್ ದ ವ್ಯಾಲ್ಯೂ 4. ಎಷ್ಟು ವ್ಯಾಲ್ಯೂ ತಗೋಬೇಕಾಗುತ್ತೆ, ಅಲ್ಲಿ 0 ಇರುತ್ತೆ, ನೀವೇನ್ ಮಾಡಬೇಕು 4ನ ಟೈಪ್ ಮಾಡಬೇಕು ಅಲ್ವಾ. ಸೊ ನೆಕ್ಸ್ಟ್ ವ್ಯಾಲ್ಯೂ ಯಾವುದು, ಎಗೇನ್ 5 ತಗೋತೀರಾ. ನೆಕ್ಸ್ಟ್ ಏನ್ ಮಾಡಿ, ಮತ್ತೆ ಯು ಹ್ಯಾವ್ ಟು ಟೇಕ್ ದ 5 ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಏನ್ ಮಾಡಿ 6 ತಗೊಳ್ಳಿ. ಆ 6ಗೆ ಅದು ಆಡ್ ಆದಾಗ ಎಷ್ಟು ಬರಬೇಕು, ದಟ್ ಈಸ್ ವಾಟ್ ಯು ಶುಡ್ ಗೆಟ್ ದ ವ್ಯಾಲ್ಯೂ 6 ಬರಬೇಕು. ಆಮೇಲೆ ಏನ್ ಮಾಡಿ, ಅಗೇನ್ ಯು ವಿಲ್ ಗೆಟ್ 7. ಅದಕ್ಕೆ ಆಡ್ ಮಾಡುವಂತ ವ್ಯಾಲ್ಯೂ ಕೌಂಟ್ ಇಫ್ ಅಲ್ಲಿ ತಗೊಂಡು ಸೈಕ್ಲಿಂಗ್ ಇಲ್ಲಿವರೆಗೂ ಹೋಗ್ಬೇಕಪ್ಪ ಅಂತಂದ್ರೆ 7 ವರೆಗೂ ಹೋಗ್ಬೇಕು. ನೆಕ್ಸ್ಟ್ 8 ವ್ಯಾಲ್ಯೂ. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಟು 8, ಅಲ್ಲಿ 8 ಚೇಂಜ್ ಮಾಡಿ. ಲಾಸ್ಟ್ ಒನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ 9th ಡಿಜಿಟ್ ಬರುವಂತದ್ದು. 9th ಡಿಜಿಟ್ಗೆ ಮತ್ತೆ ನಾವು ಇದೇನ್ ಮಾಡಬೇಕು, 9 ಎಂಟ್ರಿ ಮಾಡಬೇಕು. ಇಲ್ಲಿ ಲಾಸ್ಟ್ ಅಲ್ಲಿ ಅಂಡ್ ತೆಗೆದ್ಬಿಡಿ, ಅಲ್ಲಿ ಎಂಟರ್ ಹೊಡಿರಿ. ಓಕೆನಾ. ಸೊ ಸಮ್ ಎರರ್ ಬಂದಿದೆ ಅನ್ಸುತ್ತೆ, ನೋಡೋಣ. ಸೊ 0 ಆಯ್ತು, 0 ಆಯ್ತು, ಅಂಡ್ ಆಯ್ತು, 1 ಬಂದಾಗ 1, ಎವ್ರಿಥಿಂಗ್ ಇಸ್ ಕರೆಕ್ಟ್ ಓನ್ಲಿ. ಓಕೆ, 5 ಬಂದಾಗ 5 ಅಂಡ್ ರಿಪೀಟ್ 6 ಬಂದಾಗ 6. ಬಟ್ ಇಲ್ಲೇನಪ್ಪ ಮಿಸ್ಟೇಕ್ ಆಗಿದೆ ಅಂದ್ರೆ ನೀವು ಈಸಿಯಾಗಿ ನೋಡ್ಬೋದು, ನಂಗೆ ರಿಪೀಟ್ ಇರೋ ಕಡೆ ಎಲ್ಲ ಈಕ್ವಲ್ಸ್ ಬರ್ಬೇಕಲ್ವಾ. ಈಕ್ವಲ್ಸ್ ಬರೋದು ಆಕ್ಚುಲಿ ಬೇಕಾಗಿಲ್ಲ, ಅದು ಅಂಡ್ ಬರ್ತಾನೆ ಇರಬೇಕು, ಈಕ್ವಲ್ಸ್ ಬರೋದೇನು ಬೇಕಾಗಿಲ್ಲ. ಲೆಟ್ ಮಿ ಟೇಕ್ ಅನದರ್ ಲುಕ್ ಅಟ್ ದಿಸ್ ಫಾರ್ಮುಲಾ. ಸೊ ಎಲ್ಲ ಕರೆಕ್ಟ್ ಆಗಿದೆ ನೋಡೋಣ. ಅಂಡ್ ಆಯಿತು, ಹೊಡೆದೆ, ಸಮಥಿಂಗ್ ಹ್ಯಾಪನ್. ಓಕೆ, ಲೆಟ್ ಮಿ ಟೇಕ್ ಇನ್ ದ ಫಸ್ಟ್ ಏನಾಗಿದೆ, ರಿಪೀಟ್ 0, ಓಕೆ, ಟರ್ನ್ ಇನ್ +0 ಅಂತಿದೆ. ಓಕೆ, ಈಕ್ವಲ್ ಹೊಡೆದೆ. ಓಕೆ, ರಿಪೀಟ್ ಫಂಕ್ಷನ್ ತಗೊಂಡಿದ್ದೀನಿ ನೋಡಿ. ಒಂದು ಫಾರ್ಮುಲಾ ಮಿಸ್ಟೇಕ್ ಆದರೂ ಕೂಡ ನಿಮಗೆ ತುಂಬಾನೇ ರಿಸ್ಕ್ ಆಗುತ್ತೆ. ಓಕೆ, ಇದು ತಗೊಂಡು ಟ್ರ್ಯಾಕ್ ಮಾಡಿದ್ರೆ ಏನು ಬರ್ತಾ ಇದೆ, ಬರ್ತಾ ಇಲ್ಲ. ಸೊ ಸಮ್ ಮಿಸ್ಟೇಕ್ ಹ್ಯಾಪನ್ಡ್. ಓಕೆ, ನೋಡೋಣ ಇಲ್ಲಿ. ಓಕೆ, 10 + 0 ಇದೆ, ಅಂಡ್ ಹಾಕಬೇಕು, ಕರೆಕ್ಟಾ. ಅಂಡ್ ಆದಮೇಲೆ ಮತ್ತೆ ನೀವೇನು ಮಾಡಬೇಕು, ಈ ರಿಪೀಟ್ ಇಂದ ಕಾಪಿ ಮಾಡ್ಕೊಬೇಕು. ಕಾಪಿ ಮಾಡಿಕೊಂಡೆ, ಪೇಸ್ಟ್ ಮಾಡಿದೆ. ಈ 0 ವ್ಯಾಲ್ಯೂನ 1 ಮಾಡ್ಕೊಳ್ಳಿ, ಮತ್ತೆ ಎಂಡಲ್ಲಿರುವಂಥದ್ದನ್ನ 1 ಮಾಡಿ, ಮತ್ತೆ ಇಲ್ಲೇನು ಮಾಡಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ನನಗೆ ಮತ್ತೆ ಏನಿರ್ಬೇಕಪ್ಪ ಅಂದರೆ ಇಲ್ಲಿ ಅಂಡ್ ಇರಬೇಕು. ಏನಿರಬೇಕು, ಅಂಡ್ ಅನ್ನುವಂಥದ್ದು ಇರಬೇಕಾಗುತ್ತೆ. ಸೊ ಈಗ ಮತ್ತೆ ನಾವೇನು ಮಾಡಬೇಕು, ಫಾರ್ ದಿಸ್ 1 ಆಯಿತು, 2 ತಗೊಬೇಕಾಗಿದೆ. ಈಗ 2 ತಗೊಂಡೆ, ಮತ್ತೆ ಲಾಸ್ಟಲ್ಲಿ ಏನು ಮಾಡೋಣ, 2 ತಗೊಳ್ಳೋಣ. ಸೊ ಮತ್ತೆ ಏನು ಮಾಡಿ, ಪೇಸ್ಟ್ ಮಾಡಿ, ಸೆಂಟ್ರಲ್ ಏನು ಬರಬೇಕು, ನನಗೆ ಅಂಡ್ ಬರಬೇಕಾಗಿದೆ. ಓಕೆ, ಮತ್ತೆ ಇಲ್ಲಿ ಎಷ್ಟು ತಗೊಬೇಕೀಗ, ನಾನು 3 ತಗೊಳ್ಬೇಕು. ಲಾಸ್ಟಲ್ಲಿ ಕೂಡ ಎಷ್ಟು ಬರಬೇಕು, ನನಗೆ 3 ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಒಂದು ಅಂಡ್ ತಗೊಳ್ಳಿ, ಮತ್ತೆ ಪೇಸ್ಟ್ ಮಾಡಿ. ಸೊ ಈ ವ್ಯಾಲ್ಯೂನಲ್ಲಿ ಎಷ್ಟು ಬರಬೇಕಾಗಿದೆ ನನಗೆ, ಆ್ಯಕ್ಚುಲಿ ಐ ಶುಡ್ ಗೆಟ್ 4 ಬಂದಿದೆ. 4 ಬಂದಾಯಿತು. ಮತ್ತೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬರಬೇಕು, 4 ಬರಬೇಕಾಗಿದೆ. ಓಕೆ, 4 ತಗೊಂಡೆ. ನೆಕ್ಸ್ಟ್ ಏನು ಬರಬೇಕಪ್ಪ ಅಂತಂದರೆ ಅಗೇನ್ ಐ ಶುಡ್ ಗೆಟ್ ದ ವ್ಯಾಲ್ಯೂ. ಶಿಫ್ಟ್ ಅಂಡ್ ತಗೊಂಡು ಐ ವಿಲ್ ಗೋ ಫಾರ್ 5th ನಂಬರ್. 5th ತಗೊಂಡೆ, ಮತ್ತೆ ಲಾಸ್ಟ್ ವ್ಯಾಲ್ಯೂ ಎಷ್ಟು, 5th ತಗೊಂಡಿದ್ದೀನಿ. ಮತ್ತೆ ಏನು ಮಾಡಬೇಕಪ್ಪ ಅಂತಂದರೆ ಅಗೇನ್ ಟೇಕ್ ಅಂಡ್ ಪೇಸ್ಟ್. ಸೊ ದಟ್ ಈಸ್ 5th ಆಯಿತು. ಅಗೇನ್ ಇದೆಷ್ಟು ವ್ಯಾಲ್ಯೂ, ಈಗ 6 ತಗೋತಾ ಇದ್ದೀನಿ. ಈಗ ಮತ್ತೆ ಇದೆಷ್ಟು ತಗೋತಾ ಇದ್ದೀನಪ್ಪ ಅಂತಂದರೆ ಅಗೇನ್ 6 ತಗೊತಾ ಇದ್ದೀನಿ. ಮತ್ತೆ ಶಿಫ್ಟ್ ಅಂಡ್ ಹೊಡೆದೆ, ಮತ್ತೆ ಪೇಸ್ಟ್ ಮಾಡಿಕೊಂಡೆ. ಇಲ್ಲಿ ಎಷ್ಟು ತಗೋಬೇಕು ಅಂತ ಹೇಳಿದ್ದೀನಿ, ಅಗೇನ್ 7 ತಗೋಬೇಕು ಅಂತ ಹೇಳಿದ್ದೀನಿ. 7 ತಗೊಂಡೆ, ಮತ್ತೆ ಲಾಸ್ಟ್ ವ್ಯಾಲ್ಯೂ ಎಷ್ಟು ತಗೊಂಡೆ, 7 ತಗೊಂಡೆ. ಅಗೇನ್ ಅಂಡ್ ಸಿಂಬಲ್ ಹೊಡ್ಕೋಬೇಕು, ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ 7 ಆಯಿತು. ಈ ವ್ಯಾಲ್ಯೂ ಎಷ್ಟಪ್ಪ ಅಂತಂದರೆ 8 ತಗೋಬೇಕಾಗಿದೆ. 8 ತಗೊಂಡೆ, ಮತ್ತೆ ಇಲ್ಲಿ ಎಷ್ಟು ತಗೊಂಡೆ, 8 ತಗೊಂಡಿದ್ದೀನಿ. ಮತ್ತೆ ಇಲ್ಲೇನು ಮಾಡ್ಬೇಕು, ನಾನು ಶಿಫ್ಟ್
ಅಂಡ್ ಹಾಕ್ಕೊಳ್ಳಿ, ಮತ್ತೆ ಪೇಸ್ಟ್ ಮಾಡಿ. ಸೊ ಇಲ್ಲಿ ಎಷ್ಟು ತಗೋಬೇಕು, 8 7 ಆಯ್ತಲ್ಲ. ಓಕೆ, ಲುಕ್ ಅಟ್ ದಟ್ ಬ್ಯಾಕ್. ಸೊ ಐ ಹ್ಯಾವ್ ಟೇಕನ್ 8 ಆಗಿದೆ. ದಿಸ್ ಇಸ್ ಲಾಸ್ಟ್ ಒನ್. 9 ತಗೊಳ್ಬೇಕು. 9ಗೆ 9 ಯಾವ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಲಾಸ್ಟಲ್ಲಿ 9 ಬರಬೇಕು. ಓಕೆನಾ. ಸೊ ಈಗ ಫಾರ್ಮುಲಾ ಎಂಟ್ರಿ ಮಾಡಿದ್ರೆ ಬರಬೇಕು. ಎಗೇನ್ ನೇಮ್ ಅಂತ ಬರ್ತಾ ಅಂದರೆ ಸ್ವಲ್ಪ ಎರರ್ ಇದೆ. ಎರರ್ ನೋಡೋಣ. ಐ ಥಿಂಕ್ ಎರರ್ ಏನಪ್ಪ ಅಂದರೆ REP ಅಂತಿದೆ. ಐ ಥಿಂಕ್ ಇಟ್ ಶುಡ್ ಬಿಕಮ್ ರಿಪೀಟ್. ಸೊ ಇದೇನಾಗಬೇಕು, ರಿಪೀಟ್ ಆಗ್ಬೇಕು. ಆಕ್ಚುಲಿ ನೋಡಿ, ಒಂದೇ ಒಂದು ಮಿಸ್ಟೇಕ್ ಮಾಡಿದೆ. ರಿಪೀಟ್ ತಗೊಂಡಿಲ್ಲ ಅನ್ನೋದಕ್ಕೆ ನನಗೆ ಐ ಥಿಂಕ್ ಬಂದಿಲ್ಲ ಅನ್ಸುತ್ತೆ. ನಾವು ವಿ ಮೇ ಗೆಟ್ ದ ಆನ್ಸರ್. ಓಕೆ, ಲೆಟ್ ಮಿ ಚೆಕ್ ಬೈ ಪುಟ್ಟಿಂಗ್ T ಇನ್ ಈಚ್ ಒನ್. ಪ್ರತಿಯೊಂದು ಸ್ಟೆಪ್ಪಲ್ಲಿ ನಾನೇನು ತಗೊಬೇಕು, ರಿಪೀಟ್ ತಗೊಬೇಕಾಗಿದೆ. ರಿಪೀಟ್ ಆಗಬೇಕಾ ಫಂಕ್ಷನ್ನು. ಸೊ ಅದನ್ನ ನಾವು ಅಬ್ಸರ್ವ್ ಮಾಡಬೇಕು. ರಿಪೀಟ್ ತಗೊಳ್ತಾನೆ ಇರಬೇಕು. ಅಂಡ್ ಹಾಕ್ಬಿಟ್ಟು ಎಲ್ಲಿವರೆಗೂ ಅಂದರೆ ಇದೊಂಥರ ಲೂಪ್ ಅಂತ ಕರೀತಾರೆ. ನೀವು ಕಂಪ್ಯೂಟರ್ ಸೈನ್ಸ್ ಅವರಾದರೆ ಗೊತ್ತಿರುತ್ತೆ ಯಾವ ರೀತಿ ಇದು ಫಂಕ್ಷನ್ಸ್ ತಗೊಳುತ್ತೆ ಅಂತ. ಅದು ರಿಪೀಟ್ ಆಗ್ತಾನೆ ಇರಬೇಕು. ಎಲ್ಲಿವರೆಗೂ ಫಂಕ್ಷನ್ ರಿಪೀಟ್ ಆಗ್ಬೇಕಪ್ಪ ಅಂದರೆ ಅದು ಲಾಸ್ಟ್ ಡಿಜಿಟ್ ಇಲ್ಲಿವರೆಗೂ ಬರೋವರೆಗೂ ರಿಪೀಟ್ ಆಗಬೇಕು ಅಂತ ಲೆಕ್ಕ ತಗೋತಾರೆ. ಓಕೆನಾ. ಎಗೇನ್ ರಿಪೀಟ್ ತಗೊಂಡೆ. ಎಲ್ಲ ಕಡೆ ರಿಪೀಟ್ ಮಾಡ್ಕೊಬೇಕಾಗಿದೆ ನಾನು. ಇಲ್ಲಿ ಕೂಡ ಒಂದು ರಿಪೀಟ್ ತಗೊಂಡಿದ್ದೀನಿ. ಸೊ ಅದಾಯಿತು. ಮತ್ತೆ ಇಲ್ಲಿ ಕೂಡ ಒಂದು ರಿಪೀಟ್ ತಗೊಂಡಿದ್ದೀನಿ. ಅದಾಯಿತು. ಸೊ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿ ಎಂಟರ್ ಹೊಡಿತಾ ಇದ್ದೀನಿ. ಸೊ ಎಂಟರ್ ಹೊಡೆದಾಗ ನನಗೆ ಇಲ್ಲೇನೂ ಬರಲಿಲ್ಲ. ಓಕೆ, ಡ್ರ್ಯಾಗ್ ಮಾಡೋಣ. ಎಸ್, ನೋಡಿ ನನಗೀಗ 2 ವ್ಯಾಲ್ಯೂಸ್ ಬಂದಿದೆ. ಈಗ ಇದನ್ನೇ ಡ್ರ್ಯಾಗ್ ಮಾಡಿದ್ದೆ ಆದರೆ ಇದೇ ಫಾರ್ಮುಲಾನ ನಾನು ಕೆಳಗಡೆವರೆಗೂ ಡ್ರ್ಯಾಗ್ ಮಾಡ್ತೀನಿ. ಅಬ್ಸರ್ವ್ ಹಿಯರ್ ವಾಟ್ ದ ಬ್ಯೂಟಿ ಐ ವಿಲ್ ಗೆಟ್. ಓಕೆ, so otherwise also if you go on changing you may get different values for this one. ಓಕೆನಾ. ಯಾಕೆ ಈ ವ್ಯಾಲ್ಯೂ ಏನು ಮೀನಿಂಗ್ ತೋರಿಸುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕಾಗಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್, ಇದು ಏನು ಅರ್ಥ ತೋರಿಸುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಂತ ತೋರಿಸುತ್ತಪ್ಪ ಅಂತಂದ್ರೆ, ನಾವು ಇಟ್ ಇಸ್ ಕ್ಲಿಯರ್ಲಿ ಮೆನ್ಷನ್ ದಟ್ ನಾವು ಅಬ್ಸರ್ವ್ ಹಿಯರ್. ಇಲ್ಲಿರುವಂತಹ ಕಾಲಮ್ ಅಬ್ಸರ್ವ್ ಮಾಡಿ. ಇಲ್ಲಿ 03 ಇದೆ, 01 ಇದೆ. ಆಫ್ಟರ್ ದಟ್ ವಿ ಹ್ಯಾವ್ 04 ಇದೆ. ಆಫ್ಟರ್ ದಟ್ ವಿ ಹ್ಯಾವ್ ಸಮ್ವೇರ್ ನಿಮಗೆ ಕಾಣಿಸುತ್ತೆ, ಹುಡುಕಿದ್ರೆ ಕರೆಕ್ಟಾಗಿ ಕಾಣಿಸುತ್ತೆ. 6 ಇದೆ, 9 ಇದೆ, 3 ಇದೆ, 5 ಇದೆ. ಸೊ ಅಗೇನ್ 6 ಇದೆ, 1 ಇದೆ. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ನೋಡಿ ಇದು ಸ್ಟೆಮ್ ಅನ್ನೋದು ಇಲ್ಲಿರುವಂತಹ ಭಾಗ ಆದ್ರೆ ಬಲಗಡೆ ಲೀಫ್ ಜಾಗದಲ್ಲಿ ಏನಂತಪ್ಪ ಅಂದ್ರೆ ಇಲ್ಲಿ ತೋರಿಸಿರೋದೆಲ್ಲ 10 ಡಿಜಿಟ್ಸ್ ಅಲ್ಲಿ ಇರುವಂತಹ ವ್ಯಾಲ್ಯೂಸ್ ಅಂತ ಹೇಳ್ಬೋದು. ದಟ್ ಮೀನ್ಸ್ 01 ಅಂದ್ರೆ ನಿಮಗೆ ಈ ತರ ಇರುತ್ತೆ ನಂಬರ್. ಇಲ್ಲಿ ಹೇಳ್ತೀನಿ ನೋಡಿ 01. ಇದು ಪ್ರತಿಯೊಂದು ಚೇಂಜ್ ಆಗೋದ್ರಿಂದ ನಿಮಗೆ ಸ್ವಲ್ಪ ನೋಡಿ. ಈಗ ನಾನು ರ್ಯಾಂಡಮ್ ನಂಬರ್ಸ್ ನೋಡಿ ಚೇಂಜ್ ಆಗ್ತಾ ಇರುತ್ತೆ. ಈಗ ಸಿಂಪಲ್ ಆಗಿ 02378 ಅಂತ ಇದೆ. ಎಲ್ಲಿದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. 02378 ಅಂತಂದ್ರೆ ನಿಮಗೆ 07 ಇದೆ, 08 ಇದೆ, 03 ಇದೆ, 02 ಇದೆ ಅಲ್ವಾ, 01 ಇಲ್ಲ. ಅಂದ್ರೆ ಈ 2378 ಅನ್ನೋದು 0 ಭಾಗದಲ್ಲಿ 0ದಲ್ಲಿ ನಮಗೆ ಯೂನಿಟ್ ಪ್ಲೇಸ್ ಇದ್ರೆ 2378 ಅನ್ನೋದು ಅದೆಲ್ಲಿರುತ್ತಪ್ಪ ಅಂದ್ರೆ ನಮಗೆ ಯಾವ ಭಾಗದಲ್ಲಿರುತ್ತೆ, 10ನೇ ಅಂದ್ರೆ ಬಿಡಿ 10 ಹೇಳ್ತಿರಲ್ಲ 10ನೇ ಭಾಗದಲ್ಲಿ ಬರುವಂತ ನಂಬರ್ಸ್ ಇದಾಗಿರ್ತವೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಯು ಬೈ ಟೇಕಿಂಗ್ ದ ಕ್ಯಾಲ್ಕುಲೇಟರ್. ಲೆಟ್ ಮಿ ಓಪನ್ ದ ಕ್ಯಾಲ್ಕುಲೇಟರ್. ಓಕೆ, ಸೊ ಕ್ಯಾಲ್ಕುಲೇಟರ್ ತಗೋತಾ ಇದ್ದೀನಿ. ಈ ಕ್ಯಾಲ್ಕುಲೇಟರ್ ನೋಡಿದ್ದೆ ಆದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ 12 ಅಂತ ಇದೆ ನೋಡಿ. 12 ಅನ್ನೋದು ಏನಾಗ್ತಿದೆ, ಇಲ್ಲಿ 1 ಅನ್ನೋದು ನಮ್ಗೆ ಏನಾಗಿದೆ ಯೂನಿಟ್ ಪ್ಲೇಸ್ ಆಗಿದ್ರೆ 2 ಅನ್ನೋದು 10th ಪ್ಲೇಸ್ ಅಲ್ಲಿ ಇದೆ. ಅದೇ ತರ ಇನ್ನೊಂದು ನಂಬರ್ ಕನ್ಸಿಡರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದ್ರ ಕೆಳಗಡೆ ಇನ್ನೊಂದು ನಂಬರ್ ಯಾವುದು, ಇನ್ನೊಂದು ಯಾವುದು 18 ಅಂತ ಇರುತ್ತೆ. ಅಂದ್ರೆ 1 ಅನ್ನೋದು ಯೂನಿಟ್ ಪ್ಲೇಸ್ ಅಲ್ಲಿ ಇದೆ, 2 ಇದಕ್ಕೆ ಮುಂಚೆ ಎಲ್ಲಿ ಬಂದಿತ್ತು 10th ಪ್ಲೇಸ್, ಈಗ ಎಷ್ಟು ಬಂದಿತ್ತು 8 ಅನ್ನೋದು ಬಂದಿದೆ. ಕರೆಕ್ಟಾ. ಸೊ ಅದೇ ರೀತಿ ಇಲ್ಲಿ ಕೂಡ ನಿಮ್ಗೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ 0 ಅನ್ನೋದು ಯೂನಿಟ್ ಪ್ಲೇಸ್ ಅಲ್ಲಿ ಇದ್ರೆ 2378 ಅನ್ನೋದು ನಿಮಗೆ 10th ಪ್ಲೇಸ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಈ 1 ಅನ್ನೋದು ಅಷ್ಟೇನೆ ನಿಮಗೆ ಅದು ಒಂದು ಪ್ಲೇಸ್ ಅಲ್ಲಿ 1 ಅನ್ನೋದು ಏನಾಗ್ತಿದೆ ನಿಮಗೆ ಯು ಆರ್ ಗೆಟಿಂಗ್ ಇನ್ ದ ಯೂನಿಟ್ ಪ್ಲೇಸ್. ಅಂದ್ರೆ ಈ 1 ಮತ್ತೆ 2 ಅನ್ನೋದು ಎಲ್ಲಿರುತ್ತೆ 10th ಪ್ಲೇಸ್ ಅಲ್ಲಿ ಇರುತ್ತೆ. 2 ಅನ್ನೋದು ಯೂನಿಟ್ ಪ್ಲೇಸ್ ಅಲ್ಲಿ ಇದ್ರೆ 1 2 3 4 ದಟ್ ಮೀನ್ಸ್ ವಾಟ್ ವಿ ಹ್ಯಾವ್ 21 22 23 24. ನೀವು ಅಬ್ಸರ್ವ್ ಮಾಡ್ಬೋದು. ಇದನ್ನ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿದ್ದೆ ಆದ್ರೆ ಯು ಮೇ ಗೆಟ್ ದಟ್. ನೋಡಿ 23 ಕಾಣಿಸ್ತಾ ಇದೆ, ಅದೇ ತರ 21 ಇದೆ ಇಲ್ಲಿ,
ಅದೇ ಥರ ನಮಗೆ 24 ಕೂಡ ಇರಬೇಕು ಆ್ಯಕ್ಚುಲಿ, ಕರೆಕ್ಟಾ? ಸೊ 24 ಇಲ್ಲೇ ಇದೆ, ಅಲ್ಲಿಗೆ ನಮಗೆ 21, 23, 24 ಅನ್ನುವಂಥ ನಂಬರ್ಸ್ ಇರೋದ್ರಿಂದಾನೇ ನಮಗೆ ಇಲ್ಲಿ ಲೀಫಲ್ಲಿ ಆ ಬಲಗಡೆ ಭಾಗದ ಎಲಿಮೆಂಟ್ಸು ಬರ್ತವೆ. ಸೊ ಇದನ್ನ ನಾವೇನಂತ ಕರಿತೀರಪ್ಪ ಅಂತಂದ್ರೆ ಲೀಫ್ ಗ್ರಾಫ್ ಅಂತ ಕರಿತೀರಿ. ಇದು ಯಾಕೆ ಅಂತಂದ್ರೆ ನಿಮ್ಗೆ ಈ ರೈಟ್ ಸೈಡ್ ಅಂತ ನಂಬರ್ಸ್ನ ನಾನು ಬಿಡಿಯಾಗಿ ಕಳಿಸಿದ್ರೆ, ಸೊ ಬಿಡಿಯಾಗಿ ಕಳಿಸ್ದೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಇರಿ. ಸ್ಪೇಸ್ ಏನಾದರೂ ಹಾಕಿದ್ರೆ ಇಫ್ ಐ ಗೆಟ್ ದ ಸ್ಪೇಸ್ ಬಿಟ್ವೀನ್ ದ ನಂಬರ್ಸ್, ನೋಡೋಣ. ಸ್ಪೇಸ್ ಹಾಕಿದ್ರೆ ಏನಾಗುತ್ತೆ, ಆನ್ಸರ್ ಅದೇ ಬರುತ್ತಾ, ಚೇಂಜ್ ಆಗೋಗ್ಬಿಡುತ್ತಾ ನೋಡೋಣ ಇರಿ. ದೂರ ದೂರ ಬರುತ್ತಾ ಅಂತ. ಸೊ ನನಗೆ ದೂರ ಬರಬೇಕು, ಆವಾಗ ನನಗೆ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಆಸೆ ಅಷ್ಟೇ. ಚೇಂಜ್ ಆಯಿತು ಅಂತ ಅನಿಸುತ್ತೆ. ನಾನು ಸೆಟ್ ಹೊಡಿತೀನಿ. ಸೊ ಇಲ್ಲಿ ಒಂದು ಕಡೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಫುಲ್ ಲಾಸ್ಟಿಗೆ ಬರಬೇಕು. ಇದಕ್ಕೆ ಮತ್ತೆ ನಾನು ಎಂಟರ್ ಹೊಡೆದೆ. ಸೊ ನೋ ಚೇಂಜ್. ನೀವು ಸ್ಪೇಸ್ ಹೊಡೆಯೋದ್ರಿಂದ ಏನು ಚೇಂಜಸ್ಸು ಆಗ್ತಾ ಇಲ್ಲ, ಹೌದಲ್ವಾ? ಸೊ ಇದರಿಂದ ನಿಮಗೇನು ಚೇಂಜಸ್ ಆಗೋದಿಲ್ಲ. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಇವಾಗ ಇರೋ ಇಷ್ಟು ನಂಬರ್ಸ್ ಅಲ್ಲಿ ನಿಮಗೆ 50, 5, 51, 51, 52, 55, 59, 59, 59, 59 ಅಂತಿದೆ. ಇಷ್ಟು ಸತಿ ನೈನ್ಸ್ 5 ಮೇಲೆ ನೋಡಿ. ಇಲ್ಲೇ ಒಂದ್ಸತಿ ನೋಡ್ತೀರಾ, ಇಲ್ಲಿ 51 ಇದೆ. ಹಂಗೆ ಕಡೆ ನೋಡ್ತಾ ಬನ್ನಿ, 59 ಇದೆ, 54 ಇದೆ, 50 ಇದೆ ಅಲ್ವಾ, 59, 52, 51 again. ಅಂದರೆ ಅದರ ಅರ್ಥ ಏನು, ನಿಮಗೆ ಬಲಭಾಗದಲ್ಲಿ ಈ ರೀತಿಯಾಗಿ 10 ಡಿಜಿಟ್ಸ್ ಇಷ್ಟು ಡಿವೈಡ್ ಆಗಿದ್ದಾವೆ. ಸೊ ಇದನ್ನ ನಾವೇನಂತ ಕರಿತೀರಿ, ಲೀಫ್ ಗ್ರಾಫ್ ಅಂತ ಕರಿತೀರಿ. ಸೊ ಇದಕ್ಕೆ ಮತ್ತೆ ನಮ್ಮ ಪರ್ಟಿಕ್ಯುಲರ್ ಸಪ್ರೇಟ್ ಆಗಿ ಗ್ರಾಫ್ ಹಾಕೋದೇನು ಬೇಕಾಗಿಲ್ಲ, ಇಷ್ಟಾದ್ರೆ ಸಾಕು. ಇದನ್ನ ನಾವು ಯಾವ ರೀತಿ ಅಂದ್ರೆ, ಒಂದು ಕಡಿಮೆ ಡೇಟಾ ಇದ್ದಾಗ ನಮ್ಗೆ ಯಾವ ರೀತಿ ರಿಪೀಟ್ ಆಗಿದೆ, ಯಾವುದೋ ಹುಡುಗೊಂದು 2 ಡಿಜಿಟ್ ಮೇಲೆ ಬಂದಿರುವಂತವ್ರು ಎಷ್ಟು ಜನ ರಿಪೀಟ್ ಆಗಿದ್ದಾರೆ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾವು ಕ್ಲಾಸಿಗೆ ಬಂದಾಗ ಕೇಳ್ತೀನಿ, 20ರಿಂದ 30 ಎಷ್ಟು ಮಾರ್ಕ್ಸ್ ಬಂದಿದೆ, 30ರಿಂದ 40 ಎಷ್ಟು ಜನಕ್ಕೆ ಬಂದಿದೆ ಅಂತ ಕೇಳ್ತೀನಿ. ಅವಾಗ 20ರಿಂದ ಬಂದಿರೋ ಹುಡುಗನೇನಾಯ್ತು, ಅದ್ರಲ್ಲಿ ಯಾರೆಲ್ಲ ಇರ್ತಾರೆ, 21 ಬಂದಿರೋನು ಇರ್ತಾನೆ, 22 ಬಂದಿರೋನು ಇರ್ತಾನೆ, 23 ಬಂದಿರೋನು ಇರ್ತಾನೆ, ಅಪ್ ಟು 29 ಬಂದಿರೋನು ಇರ್ತಾನೆ. ಬಟ್ ಜೊತೆ ಇನ್ನೊಂದೇನಪ್ಪ ಅಂದ್ರೆ ಅವನು ಒಬ್ಬನೇ ಇರೋದಿಲ್ಲ, ಅದಕ್ಕೆ ತಕ್ಕನಾಗಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೂಡ ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ ನಾವು ಅಬ್ಸರ್ವ್ ಮಾಡೋದಾದ್ರೆ 50 ಇಂದ ಇರುವಂತ ಹುಡುಗರು ಜಾಸ್ತಿ ಇದ್ದಾರೆ. 50 ಇಂದ 60 ನೋಡಿ, 50 ಇಂದ 60ಗೆ ಕೌಂಟ್ ಮಾಡಿ, 1, 2, 3, 4, 5, 6, 7, 8, 9, 10 ಜನ ಇದ್ದಾರೆ. ಅಂದ್ರೆ 10 ಜನ ಎಷ್ಟು ಮಾರ್ಕ್ಸ್ ಸಿಗ್ತಾರೆ, 50 ಒಬ್ಬ, 51 ಒಬ್ಬ, 51 ಮತ್ತೆ ಇನ್ನೊಬ್ಬ, 52 ಒಬ್ಬ, 54 ಒಬ್ಬ, 55 ಒಬ್ಬ, ಈ ರೀತಿ ತೆಗೆದಿರೋದು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಓಕೆನಾ? ಸೊ ಇದನ್ನ ನಾವೇನಂತ ಕರಿತೀರಿ, ಲೀಫ್ ಗ್ರಾಫ್ ಅಂತ ಕರಿತೀರಿ. ಓಕೆ, ಸೊ ಪ್ಲೀಸ್ ಡೂ ಪ್ರಾಕ್ಟೀಸ್ ಒನ್ಸ್ ಅಗೇನ್ ಅಂಡ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಒನ್. ಸಾರಿ, ದಿಸ್ ಈಸ್ ನಥಿಂಗ್ ಬಟ್ ವಾಟ್ 12th experiment. So experiment number 12. Okay, thank you for watching.